ನಮಾಮಿ ಶಂಕರ ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ತುಲಾ ರಾಶಿಯವರಿಗೆ, ತುಲಾ ಲಗ್ನದವರಿಗೆ ಜನ್ಮದ ಅರ್ಧಾಷ್ಟಮ ಶನಿ, ನಿಮಗೆ ಜನ್ಮದ ಪಂಚಮ ಶನಿ. ಸಾಮಾನ್ಯವಾಗಿ ನಿಮಗೆ ನೋಡಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ ಎರಡರ ಭಾವವು ಜನ್ಮತ ಇರುತ್ತೆ. ಅದಕ್ಕೆ ಏನೋ ನೀವು ತುಲಾ ರಾಶಿಯವರು ಜನ್ಮತ ನಿಮ್ಮಷ್ಟು ನೋವು, ಬಾಧೆ, ಒದ್ದಾಟ, ಹಸಿವೆಯನ್ನ, ಪರಿಪೂರ್ಣ ಹಸಿವೆಯನ್ನ ನೋಡಿರುವಂತ ಏಕೈಕ ರಾಶಿ ಅಂದರೆ ತುಲಾ ರಾಶಿ, ತುಲಾ ಲಗ್ನದವರೇ. ಹಸಿವೆಯ ಬೆಲೆ ಗೊತ್ತು, ಅನ್ನದ ಬೆಲೆ ಗೊತ್ತು, ಬಡವ ಅನ್ನುವ ಬಗ್ಗೆ ಗೊತ್ತು, ಅಂತಃಕರಣದಿಂದ ಕೆಲಸ ಮಾಡುವ ಏಕೈಕ ವ್ಯಕ್ತಿಗಳು. ಅದಕ್ಕೇನೋ ಎನ್ ಟಿ ರಾಮರಾವ್ 2 ರೂಪಾಯಿಗೆ ಅಕ್ಕಿ ಕೆಜಿ ಅಂತ ಹೇಳ್ತಾರೆ. ಹೌದು ಮಕ್ಕಳು, 2 ರೂಪಾಯಿ ಕೆಜಿ ಅಕ್ಕಿ ಅಂತ ತಂದ ಮೊದಲ ಮುಖ್ಯಮಂತ್ರಿ. ಅದನ್ನ ನೋಡಿ MGR ಕೂಡ ಫಾಲೋ ಮಾಡ್ತಾರೆ. ತುಲಾ ಲಗ್ನ, ಹಸಿವೆಯ ಬೆಲೆ ತಿಳಿದಿರ್ತಕ್ಕಂಥ ಜನಾನುರಾಗಿಗಳು. ನಿಮ್ಮಷ್ಟು ಜನಪ್ರಿಯ ವ್ಯಕ್ತಿಗಳಿಲ್ಲ. ಹೌದು, ಯಾವುದಾದ್ರೂ ಒಂದು ರಂಗದಲ್ಲಿ ನಿಮಗೆ ನೀವೇ ಸಾಕು. ನಿಮ್ ಕಣ್ಣೀರು ಯಾರು ನೋಡಿದಾರೋ ಇಲ್ವೋ, ನಾನ್ ನೋಡಿದೆ. ನಿಮ್ಮ ಹಸಿವೆ ಯಾರು ನೋಡಿದಾರೋ ಇಲ್ವೋ, ನಾನ್ ನೋಡಿದೆ. ನಿಮಗಾದ ಅವಮಾನ ಯಾರು ನೋಡಿದಾರೋ ಇಲ್ವೋ, ನಾನ್ ನೋಡಿದೆ. ಸಾವಿರಾರಲ್ಲ, ನೀವೊಂದು 30 ವರ್ಷಗಳ 28-30 ವರ್ಷಗಳ ಈ ಜ್ಯೋತಿಷ್ಯ ಪಯಣದಲ್ಲಿ ಅದೆಷ್ಟು ಜಾತಕಗಳನ್ನು ನೋಡಿದ್ರು. ಹಾಗೇ ನೋಡ್ತಕ್ಕಂಥ ತುಲಾ ಲಗ್ನ ಭಗವಂತ. ಹೌದು, ಯಾರು ಮೋಸ ಮಾಡಿಲ್ಲ ಹೇಳಿ. ನಿಮ್ ಮನೆಯವ್ರು ಮಾಡಿಲ್ವಾ, ಮಾಡಿದಾರ ಇಲ್ವಾ, ಹಾಕಿ ಮಾಡಿಸ್ಕೊಂಡು, ತಗೊಂಡು, ಕೊಟ್ಟು, ಕೊಡದೆ, ನಿನ್ನ ಯಾರೇ ಕೊಡು ಅಂದ್ರ ಕೊಡ್ಬಿಟ್ಟಂತೀಯ ಅಂತ ಸಹಾಯ ಮಾಡಿಸ್ಕೊಂಡು ಎಷ್ಟು ಜನ ಬೆನ್ನು ಚೂರಿ ಆಗ್ತದೆ ಅಂದ್ರೆ, ನಿಮಗ್ ಪದೇ ಪದೇ ನೋವಾಗಿದ್ರು, ಮೋಸ ಆಗಿದ್ರು, ಸ್ಟಿಲ್ ಯು ಬಿಲೀವ್ ಪೀಪಲ್. ಕಾರಣ ಯಾಕೆ ಗೊತ್ತಿರ? 6ನೇ ಮನೆ ಗುರು. ನೀವು ಮಾತ್ರ ಮಾರೋದೇ ಇಲ್ಲ, ಬದಲಾಗೋದೇ ಇಲ್ಲ. ಇರ್ಲಿ ಬಿಡು, ಬಿಡ, ಕೊಡ, ನೀನ್ ಮಾಡು. ಹೌದು, ಮಾತು ಸ್ವಲ್ಪ ಒಡಕು ಬರಬಹುದೇನೋ. ನಿಮ್ಮಷ್ಟು ದೊಡ್ಡ ವ್ಯಕ್ತಿಗಳಿಲ್ಲ ಜೀವನದಲ್ಲಿ. ತುಂಬಾ ಅನುಭವಸ್ಥರು ಬೇಕು. ಅನುಭವಸ್ಥರು ಮಾತು ಕೇಳಬೇಕು. ನಮಗ್ ದಾರಿ ಗೊತ್ತಾಗ್ತಿಲ್ಲ, ಸರಿಯಾ ತಪ್ಪ ಇದು ಅನ್ನತಕ್ಕಂಥ ತಿಳ್ಕೋಬೇಕು ಅಂದ್ರೆ ತುಲಾ ರಾಶಿ ತಪ್ಪದಲ್ಲಿ ಹೋಗಿ ತುಲಾ ಲಗ್ನದವ್ರ ಜೊತೆ ಕೂತ್ಕೊಳ್ಳಿ. he will teach you the best even he is not educated. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಎಷ್ಟು ಅಂತ ನಿಮಗೆ ಗೊತ್ತು? ಡಾಕ್ಟರೇಟ್, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಪದ್ಮಭೂಷಣ. ತುಲಾ ಲಗ್ನ ಹಾಗೆ, ನೀವು ಹಾಗೆ ಆ ತರದ್ದೊಂದು ಕೊಟ್ಟಿರುತ್ತೆ. ಏನೋ ಗೊತ್ತಿಲ್ಲ, ತುಂಬಾ ಚಿಕ್ಕ ವಯಸ್ಸಿಗೆ ಕುಟುಂಬದಿಂದ ದೂರ ಹೋಗ್ತಕ್ಕಂಥದ್ದು, ಇಲ್ಲ ಕುಟುಂಬ ಪ್ರೀತಿಯಿಂದ ವಂಚಿತರಾಗಬೇಕು, ಇಲ್ಲ ಮನೆಯವರಿಂದ ದೂರ ಆಗಬೇಕು, ಒಂದು ಕಾಲಘಟ್ಟದಲ್ಲಾದ್ರೂ ನಡೆದಿರುತ್ತೆ. ನೋಡಿದ್ದಾನೆ. ಅದಕ್ಕೇನೋ ಯಾವಾಗ್ಲೂ ಒಳಗಡೆ ಏನೋ ಒಂದು ಯೋಚನೆ. ವಿಪರೀತ ಸಿಟ್ಟಿನ ವ್ಯಕ್ತಿಗಳಪ್ಪ. ಮಸಲ್ ಮ್ಯಾನ್, ತುಂಬಾ ಶಕ್ತಿ ಸರಿಯಾಗಿ ಬಳಸ್ಕೊಂಡ್ರೆ ನೀವು ಒಬ್ಬ ಜಗಜಟ್ಟಿ. ಕುಸ್ತಿ, ಕಬಡ್ಡಿ, ಬಾಕ್ಸಿಂಗ್, ಈ 3ರಲ್ಲಿ ಒಂದು ತಗೊಳ್ಳಿ. ನಾನು ಹೇಳ್ತಿದ್ದೀನಲ್ವಾ, ನಿಮ್ಮನ್ನ ಬೀಟ್ ಮಾಡೋ ವ್ಯಕ್ತಿ ಲೋಕದಲ್ಲಿ ಹುಟ್ಟಿಲ್ಲ. ತುಲಾ ಲಗ್ನದವರೇ. ಅದಕ್ಕೆ ರಾಜ್ಕುಮಾರ್ ಅವ್ರ 60 ಆದ್ರೂ ಒಳ್ಳೆ 20 ಹುಡುಗನ ತರ ನಾಚ್ಕೊಳ್ಳೋ ತರ ಇರ್ತಿತ್ತು ಬಾಡಿ. That's a gift has been given for you. ಹೌದು, ರಾಜ್ಕುಮಾರ್ ಅವರು 32ನೇ ವಯಸ್ಸಿನಲ್ಲಿ ಧರಿಸಿದಂತ ಪ್ಯಾಂಟ್ ಏನಿತ್ತು, 72ನೇ ವಯಸ್ಸಿನಲ್ಲಿ ಕೂಡ ಅದೇ ಸೊಂಟದ ಅಳತೆ ಇತ್ತು ಅಂತ ಹೇಳೋದಂದ್ರೆ, ಸಿ ದಟ್ ಡಿಸಿಪ್ಲಿನ್ ಅನ್ನತಕ್ಕಂಥದ್ದು. ದಟ್ ಇಸ್ ತುಲಾ ರಾಶಿ, ತುಲಾ ಲಗ್ನದವರು. ಹೌದು, ರಾಶಿಯವರು ಒಂದು ಅರ್ಧ ಭಾಗ ಇದ್ರು ಕೂಡ ಲಗ್ನದವರಿಗೆ ಪೂರ್ಣ ಭಾವ ಜನ್ಮತ ಒಂದು ಲಗ್ನ ಸೃಷ್ಟಿಯಾಗಿ ತುಲಾ ಲಗ್ನ ಆಗಿತ್ತು. ಮೂಗು, ಕಣ್ಣು ಸ್ವಲ್ಪ ಚಿಕ್ಕದೆ. ಹೌದು, ನಿಮಗ್ ಸ್ವಲ್ಪ ಜನನಾಂಗಗಳಲ್ಲಿ ತೊಂದರೆ ಬರುತ್ತೆ, ಜಾಗ್ರತೆ. ಫೈಲ್ಸ್, ಪಿಸ್ತೂಲವು, ಯೂರಿನರಿ ಇನ್ಫೆಕ್ಷನ್ಸ್ ಬೇಗ ಆಗೋದು, ಬ್ಯಾಕ್ ಪೇನ್ ಸ್ವಲ್ಪ ಆಗೋದು ಪಕ್ಕ ಆಗಿರುತ್ತೆ. ಇಲ್ವಾ ಹೌದಾ ಅಂತ ಹೇಳಿ ನೋಡೋಣ. ಹೌದು,
ತುಂಬಾ ಮುಗ್ಧರು ನೀವು, ತುಂಬಾ ಭಾವುಕರು ನೀವು. ಯಾಕೋ ನನಗೆ ಗೊತ್ತಿಲ್ಲ, ನಿಮ್ಗೆ ತುಂಬಾ ಕಡಿಮೆ ಫ್ರೆಂಡ್ಸ್. ಹೌದು, ಕನ್ಯಾ ರಾಶಿಯವ್ರಿಗೆ ಫ್ರೆಂಡ್ಸ್ ಜಾಸ್ತಿ ಅಂದ್ರೆ ತುಲಾ ರಾಶಿಯವ್ರಿಗೆ ಫ್ರೆಂಡ್ಸ್ ಕಡಿಮೆ. ಅದರಲ್ಲೂ ಇಲ್ಲಿನ ಫ್ರೆಂಡ್ಸ್ ಕಡಿಮೆ. ಎಲ್ರೂ ಇರ್ತಾರೆ ನಿಮಗೆ, ಬಟ್ ನಿಮ್ಗೆ ಯಾರೂ ಇಲ್ಲ ಅನ್ನಿಸ್ತಕ್ಕಂಥ ಒಂದು ಭಾವ ಆಗ್ತಿರ್ತಕ್ಕಂಥದ್ದು. ಹೌದು ಅಲ್ವೋ? ನೀವೇ ಕಮೆಂಟ್ಸ್ ಬಾಕ್ಸ್ ಅಲ್ಲ. ಯಾಕಂದ್ರೆ ಸುಖಾಧಿಪತಿ ಪಂಚಮಾಧಿಪತಿ. ಸ್ವಲ್ಪ ವಿದ್ಯೆಗೆ ತೊಂದರೆಗಳು ಬರುತ್ತೆ. ಯಾಕಂದ್ರೆ ವಿದ್ಯಾಕಾರಕ ಬುಧ 12ನೇ ಮನೆ ಕನ್ಯಾ ರಾಶಿ, ಭಾಗ್ಯಾಧಿಪತಿಯು ಅವನೇ, ಆದರೂ ಅವನೇ 12ನೇ ಮನೆ. ಸೊ ಅದರಿಂದ ತಂದೆ ವಿಚಾರದಲ್ಲಿ, ತಾಯಿ ವಿಚಾರದಲ್ಲಿ ಇಬ್ರಲ್ಲೊಬ್ರಲ್ಲಿ ಒಂದು ನೋವು ಇರುತ್ತೆ. ಇಲ್ಲ ಅವರಿಂದ ದೂರ ಇರ್ತೀರಿ, ಇಲ್ಲ ಅವ್ರ ಸುಖ ಸಿಕ್ಕಿರಲ್ಲ, ಇಲ್ಲ ನಿಮ್ಮನ್ನ ಬೇರೆ ಎಲ್ಲೋ ಬೆಳೆಸಿರುತ್ತೆ. ಹೌದು ಅಲ್ವೋ? ನಿಮ್ಮಷ್ಟು ಒಡ ಹುಟ್ಟಿದವರನ್ನ ಪ್ರೀತಿಸೋರು ಇನ್ಯಾರೂ ಇಲ್ಲ. ಆದ್ರೆ ಒಡ ಹುಟ್ಟಿದವರಿಂದಲೇ ತುಂಬಾ ನೋವು ತಿಂದಿರ್ತೀರಿ. ಹೌದು ಅಲ್ವೋ? ನೀವೇ ಕಮ್ಮಿ ಆಗ್ತಲ್ಲ. 4ನೇ ಮನೆಯವನು ಎಷ್ಟಾದರೂ ನಿಮ್ಮಷ್ಟು ಅಮ್ಮನನ್ನ ಪ್ರೀತಿಸೋರು, ಕುಟುಂಬವನ್ನ ಪ್ರೀತಿಸೋರು ಯಾರು ಇಲ್ಲ. ಆದ್ರೆ ದೌರ್ಭಾಗ್ಯ ಏನಂದ್ರೆ, ಯಾಕೋ ಅಮ್ಮ ಇಲ್ಲ ಅಪ್ಪ ಇಬ್ರಲ್ಲೊಬ್ರು ಇರ್ತಾರೆ, ಇಲ್ಲ ಇಬ್ರು ಸುಖ ನಿಮಗ್ ಸಿಗೋಲ್ಲ, ಇಲ್ಲ ದೂರ ಇರ್ತೀರಿ. ಆದ್ರೆ ಒಂದು ಒಳ್ಳೆ ವಿಶೇಷವಾದಂತ ಪುಣ್ಯವನ್ನ ನಾನು ನೋಡಿದ್ದೇನೆ. 10-8 ಜನಕ್ಕೆ ಹಿರಿಯರ ಆಶೀರ್ವಾದ, ಸೋದರ ಮಾವನ ಆಶೀರ್ವಾದ, ಅಜ್ಜಿಯ ಆಶೀರ್ವಾದ ಸಿಗುತ್ತೆ. ಅಜ್ಜ ಅಜ್ಜಿ ಪಂಚಮಾಧಿಪತಿ ಶನಿ ಅಲ್ವಾ, ಅವರ ನೆರಳಿರುತ್ತೆ, ಅವರ ಆಸರೆ ಇರುತ್ತೆ, ಅವರ ಒಂದು ಕಾಪಾಡತಕ್ಕಂತ ಭಾವ ಆಗುತ್ತೆ. ಇದಿದೆ. ಏನಾದ್ರೂ ಅವರಿಂದ ನಿಮ್ಗೆ ಒಂಚೂರು ಆಸ್ತಿ ಬರೋದು, ದುಡ್ಡು ಬರೋದು, ಸಹಾಯ ಬರೋದು, ಈ ತರದೊಂದು ಆಗಿರುತ್ತೆ. ಗಮನಿಸಿ ನೋಡಿ. ಯಾಕಂದ್ರೆ ಬಾಲ್ಯ ನಿಮ್ಮನ್ನ ಅಷ್ಟು ಒಂದು ಬಾಲ್ಯದಲ್ಲಿ ನಿಮ್ಗೆ ಕಷ್ಟ ಗೊತ್ತಿರಲ್ಲ, ಆಡ್ತಾ ಪಾಡ್ತಾ ಬೆಳೆದಿರ್ತೀರಿ. ಬಟ್ ಏಕೂ ಗೊತ್ತಿಲ್ಲ, ನಿಮ್ಗೆ ಯಾವಾಗ್ಲೂ ತುಂಬಾ ದೊಡ್ಡ ವಿಷನ್ ಇರುತ್ತೆ. ನೋಡಿದ ಏನೋ ಪ್ರಜ್ವಲವಾದ ಬೆಳಕಿರುತ್ತೆ. ಏನೋ ಒಂದು ಸೊಸೈಟಿ ಚೇಂಜ್ ಮಾಡ್ಬೇಕು, ಬದಲಾಯಿಸ್ಬೇಕು, ಆಶ್ರಮ, ಅನಾಥಾಶ್ರಮ, ಗೋಶಾಲೆ. ಒಂದ್ 4 ಜನಕ್ಕಾದ್ರೂ ನೀವು ನೆರಳು ಕೊಟ್ಟಿರ್ತೀರಿ, 4 ಜನಕ್ಕಾದ್ರೂ ಅನ್ನ ಕೊಟ್ಟಿರ್ತೀರಿ. 100% ಹೇಳ್ತಾನೆ, 4 ಕೋಟಿ ಜನಕ್ಕಿಲ್ಲದೆ ಇರಬಹುದು, 4 ಜನಕ್ಕೆ 100% ನೀವು ಅನ್ನವನ್ನು ಕೊಡುವಂತ ವ್ಯಕ್ತಿ ಪಕ್ಕಾ. ನೀವು ಕೊಟ್ಟೇ ಇರ್ತೀರಿ. ಇಲ್ಲವೂ ಹೌದು ಹೇಳಿ, ನಿಮ್ ಜೇಬಲ್ಲಿ 100 ರೂಪಾಯಿ ಇದೆ, ಯಾರೋ ಬಂದ್ರು ಕರ್ಕೊಂಡೋಗಿ ಕೊಟ್ಟಿರ್ತೀರಿ. ನಿಮ್ಗದೊಂದು ಆತ್ಮತೃಪ್ತಿ. ನೀವು ನಿಜವಾಗ್ಲೂ ಆ ಆತ್ಮತೃಪ್ತಿಯಲ್ಲೇ ಬದುಕತಕ್ಕಂತ ವ್ಯಕ್ತಿಗಳು. ಸ್ವಲ್ಪ ಆಡಂಬರ ಇಷ್ಟ ಬರುತ್ತೆ, ತುಂಬಾ ಬಟ್ಟೆಗಳು ಅಂದ್ರೆ ಇಷ್ಟ ಜಾಸ್ತಿ. ಹೌದು, ಬಟ್ಟೆಗಳು ಅಂದ್ರೆ ಇಷ್ಟ ಜಾಸ್ತಿ. ಯಾಕೋ ಗೊತ್ತಿಲ್ಲ, ಬಂಗಾರ ನಿಮ್ ಮೈ ಮೇಲೆ ನಿಲ್ಲಲ್ಲ. ಯಾಕೋ ಗೊತ್ತಿಲ್ಲ, ನಿಮ್ ಸಂಗಾತಿ ವಿಚಾರದಲ್ಲಿ ಅಲ್ಲೊಂದು ಸ್ವಲ್ಪ ನಿಮಗಿಂತ ಸ್ಟ್ರಾಂಗ್ ಇರ್ತಕ್ಕಂಥ ಸಂಗಾತಿನೇ ಬರುತ್ತೆ. ಇದು ನಡೆದಿರ್ತಕ್ಕಂಥ ಭಾವ ಆಗಿದೆಯೋ ಇಲ್ವೋ ಹೇಳಿ. ನಿಮಗಿಂತ ವಿದ್ಯಾವಂತನೋ, ಬುದ್ಧಿವಂತನೋ, ವಿದ್ಯಾವಂತೆಯೋ, ಇಲ್ಲ ದರಿದ್ರಿ ಹೇಳ್ಕೊಳ್ಳೋ ಅಂತದ್ದು. ರಾಜ್ಕುಮಾರ್ ಅವರ ಧರ್ಮಪತ್ನಿ ಪಾರ್ವತಮ್ಮ ರಾಜ್ಕುಮಾರ್. ಹೌದು, NT ರಾಮರಾವ್ ಅವರ ಧರ್ಮಪತ್ನಿ ನಾನು ನೋಡಿದ್ದಾನೆ. MGR ಅವರ ಧರ್ಮಪತ್ನಿ ನಾನು ನೋಡಿದ್ದಾನೆ. ಮಹಾತ್ಮ ಗಾಂಧೀಜಿ ಅವರ ಧರ್ಮಪತ್ನಿ ನಾನು ನೋಡಿದ್ದಾನೆ, ತಿಳ್ಕೊಂಡಿದ್ದಾನೆ. ನೋಡಿದ್ದಾನೆ ಅಂದ್ರೆ ಅವ್ರು ನೋಡಿಲ್ಲ, ತಿಳ್ಕೊಂಡಿದ್ದಾನೆ. ಅವ್ರ ಹಿಂದ್ಗಡೆ ಯಾರು ಬಿಹೈಂಡ್ ದ ಸಕ್ಸಸ್. ನಿಮ್ ಸಕ್ಸಸ್ ಹಿಂದ್ಗಡೆ ದೇವ್ರು ನಿಮ್ಗೆ ಏನ್ ಕೊಡ್ತಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಒಳ್ಳೆ ಸಂಗಾತಿ ಅಂತೂ ಪಕ್ಕ ಬರ್ತಾನೆ, ಪರ್ಫೆಕ್ಟ್ಲಿ ವಿಲ್ ಗಿವ್. ಹೌದು, ಒಂದೊಳ್ಳೆ ಸಂಗಾತಿ. 10ರಲ್ಲಿ 9 ಜನ ಖಂಡಿತ ಹೇಳ್ತೀನಿ, ಸರ್ ನನ್ನ ಗಂಡ ಜಮ್, ಇಲ್ಲ ನನ್ನ ಹೆಂಡತಿ ಜಮ್, ಶಿ ಇಸ್ ದಿ ಮೋಟಿವ್ ಪರ್ಸನ್ ಇನ್ ಮೈ ಲೈಫ್ ಅನ್ನತಕ್ಕಂಥದ್ದು ಹೇಳುತ್ತೀರಿ. ಇದು ನಿಶ್ಚಿತ. ಎಸ್ ಆಗಿರುತ್ತೆ. ಆಮೇಲೆ ನಿಮಗೆ ಮನೆ ಮಾಡ್ಕೊಳ್ಳೋ ಯೋಗ ಇದೆ, ಭೂಮಿ ಮಾಡ್ಕೊಳ್ಳೋ ಯೋಗ ಇದೆ. ಬಹುಸಂತಾನ ಪ್ರಿಯರು. ಆದ್ರೆ ಮಕ್ಕಳ ವಿಚಾರದಲ್ಲಿ ಒಂದ್ ಸ್ವಲ್ಪ ನೋವು ತಿಂತೀರಿ. ಹಾಗೆ ಮಗುವಾಗಿ ನೀವು ಕೂಡ ನಿಮ್ಮ ದೊಡ್ಡವ್ರಿಗೊಂದು ನೋವು ಕೊಟ್ಟಿರ್ತೀರಿ ಪಕ್ಕ. ಹೌದೋ ಅಲ್ವೋ ಹೇಳಿ. ನೀವೇನೋ ಇಲ್ಲ ಅಂತೀರಿ, ಆದ್ರೆ ನಿಮ್ಮಿಂದ ನಿಮ್ಮ ಹಿರಿಯರು ನನ್ ಮಗ ನನ್ ಮಾತು ಕೇಳಿಲ್ಲ, ನನ್ ಮಗಳು ನನ್ ಮಾತು ಕೇಳಿಲ್ಲ, ಈ ತರ ಬಂದಿದ್ರ ಇಲ್ವಾ ಹೇಳಿ. ಎಲ್ಲೋ ಗೊತ್ತಿಲ್ಲ, ಯಾಕೋ ನೀವ್ ಹತ್ರಕ್ ಹೋಗುವಾಗ ಅವ್ರ ಹತ್ರ ಇರಲ್ಲ, ಇಲ್ಲ ಅವ್ರ ಹತ್ರಕ್ ಬಂದಾಗ ನೀವ್ ಹತ್ರಕ್ಕೆ ಇರಲ್ಲ. ಈ ತರದೊಂದು ನಡೆದಿರುತ್ತೆ. ತುಂಬಾ ನೋವು ಕೊಟ್ಟಿತ್ತು, ವೃತ್ತಿಪರವಾಗಿ, ಕುಟುಂಬ ಪರವಾಗಿ, ಮನೆಯವರ ಪರವಾಗಿ. ಏನ್ ನೋವು ನೋಡಿಲ್ಲ ಹೇಳಿ. ವೃತ್ತಿಪರವಾಗಿ, ಭೂಮಿ ಪರವಾಗಿ, ಸಂಗಾತಿ ಪರವಾಗಿ, ಕಲ್ಯಾಣ ಪರವಾಗಿ ತುಂಬಾ ನಡೆದಿದೆ. ಈ ತರದಾಗತಕ್ಕಂಥದ್ದಾಗುತ್ತೆ.
ಎಚ್ಚರಿಕೆ, ತುಲಾ ಲಗ್ನದವರು ಮನೆಯೆಲ್ಲಾ ಕಣ. ಯಾರಾದ್ರೂ ಪ್ರಚೋದನೆ, ಅಡ್ಡದಾರಿಯ ಸಂಪಾದನೆ, ಅಡ್ಡದಾರಿಯ ಕೆಲಸ, ಅಡ್ಡದಾರಿಯ ವ್ಯವಹಾರ ಬೇಡ ಕಣೋ, ನಾನು ತಿನ್ನೋದು 2 ರೊಟ್ಟಿ ಇಲ್ಲ ಅಂತ ಹೇಳ್ಬೇಡಿ. ಏನ್ ಮಹಾ ಮಾಡ್ತಾನ ಅವನು, ಹೌದು ನನ್ ಕೈಯಲ್ಲಿ ಸಾಲ ಕಟ್ಲಿಕ್ಕೆ ಆಗಲ್ಲ, ಹೋಗಪ್ಪ. ಇಲ್ಲ ನನ್ನ ಹತ್ರ ಇಲ್ಲ ಅಂದ್ರೆ ಇಲ್ಲ, ಏನೂ ಇಲ್ಲ ನೋಡಿ, ಒಂದ್ ಉಂಗುರ ಇಲ್ಲ, ಒಂದ್ ಚೈನ್ ಇಲ್ಲ, ಎಂತದಿಲ್ಲ. ಏನ್ ಮಾಡ್ಕೋಪ್ಪ. ಸರಿ ಹೋಗ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕ್ಸಿ, ಡನ್, ದಟ್ಸ್ ಡನ್. ಯಾರಿಗೂ ಬೇಡ, ಅವಳೋಗೋಣ ಬಿಡಿ, ಅಲ್ಲಿ 3 ಹೊತ್ತು ಕೊಡ್ತಾನೆ ಏನೋ ಒಂದು ದಯವಿಚ್ಚೆ. ಇವ್ರ ಹತ್ರ ಅನ್ನಿಸ್ಕೊಂಡು ಕುತ್ಕೊಳ್ಳೋ ಬದಲು ಅಲ್ಲಿ ಹೋಗಿ ಕುತ್ಕೊಳ್ಳೋಣ, ಆ ತರದೊಂದು ನಿರ್ಧಾರ ತಂದು ತಪ್ಪಿ ಕೂಡ ನೋಡಿ. ಮಧ್ಯಮ ವರ್ಗಕ್ಕೆ ಮರ್ಯಾದೆ ಜಾಸ್ತಿ. ಯಾವ್ದು ಸರಿ ಯಾವ್ದು ತಪ್ಪು ಚರ್ಚೆ ನಿಮಗ್ ಬಿಟ್ಟಿದ್ರು. ತುಲಾ ರಾಶಿಯವರಿಗೆ, ತುಲಾ ಲಗ್ನದವರಿಗೆ ರಾಜೇಶು, ರಮ್ಯಾ, ರಾಗಿಣಿ, ಮದುಮಕ್ಕಳೇ, ರವಿ, ರವಿಶಂಕರ ಇದಾವೆ, ರಾಜ್ಕುಮಾರ್, ರಮ್ಯಾ. ಖಂಡಿತ ಸಂಪತ್ತು ವೃದ್ಧಿಯ ನೀವೊಂದ್ ಮನೆ ಆದ್ರೂ ತಗೋತೀರಿ. ಬರ್ಬೇಕಾದ ಮನೆಯೋ ಜಾಗವೋ ಅಲ್ಲೊಂದು ನೋವು ಆಗಿದ್ದುಂಟು, ಹೋಗಿದ್ದು ಹಿಂಗ್ ಕೈಗೆ ಬರುತ್ತೆ. ಅಷ್ಟು ಬರುತ್ತೆ ಅಂತ ನಾನು ಹೇಳೋಲ್ಲ, 100 ಬರುತ್ತೆ ಅಂತ ಕನ್ಫರ್ಮ್. 40 ರಿಂದ 50 ಭಾಗ ಬರತಕ್ಕಂಥ ಯೋಗಂ, ಯೋಗ್ಯತಾಂ, ಸಿದ್ಧತಾಂ, ಬಲಾಂ, ಬುದ್ಧಿಂ ಇದು ನಡೆಯತಕ್ಕಂಥದ್ದಾಗುವುದು ನಡೆಯುತ್ತದೆ, ಅದು ಉಂಟು. ಎಸ್, ಪರಿಹಾರಗಳೇನು? ತುಲಾ ಲಗ್ನ, ತುಲಾ ರಾಶಿ, ರಕ್ಷಿತಾ, ರಮ್ಯಾ, ರಾಜೇಶ್, ರವಿ, ರವಿಶಂಕರ, ಈ ತರದ್ದು ರಾ, ರೀ, ರೇ, ರೋ ಅನ್ನತಕ್ಕಂಥ ತಾತಿ, ತುಳಸಿ ಅಂತಾನೋ, ತಿಲಕ್ ಅಂತಾನೋ, ತುಳಸಿಧರ್ ಅಂತಾನೋ, ತಥಾಗತ್ ಅಂತಾನೋ, ಈ ತರದ ತಾತಿ, ತೇತೋ ಅನ್ನತಕ್ಕಂಥ ಅಕ್ಷರಗಳಿರ್ತಕ್ಕಂಥವ್ರು ಕೆಲವೊಂದು ಖಿನ್ನತೆಗಳು, ವಕ್ರತೆಗಳು, ವ್ಯಗ್ರತೆಗಳು, ಕಣ್ಣೀರು, ಸಂಕಟ ಎಲ್ಲ ನಡೆದಿದೆ. ಸ್ವಲ್ಪ ಮಟ್ಟಿಗೆ ಇನ್ನೂ ಇದೆ. ಏನ್ ಗುರುಗಳೇ ಅಂತ 130 ದಿನದಲ್ಲಿ ಅವ್ನು ತುಂಬಾ ಒಳ್ಳೆತನದ್ದು ಕರೆದು ಮತ್ತೆ ಬದುಕು ಕೊಡ್ತಾನೆ, ಕರೆದು ಮತ್ತೆ ಇನ್ನೊಂದು ದಾರಿ ಕೊಡ್ತಾನೆ. ಅವ್ನು ಕೊಡ್ತಾನೆ, ಖಂಡಿತ ಅವನು ತಪ್ಪದೆ. ಪ್ರತಿ ಶನಿವಾರ ತುಪ್ಪ ಹಾಕಿದ ಅನ್ನ ಸಾಂಬಾರ್, ತರಕಾರಿ ಚೆನ್ನಾಗಿ ಹಾಕ್ಬಿಟ್ಟು 3 ತರದ ತರಕಾರಿ, ಒಳ್ಳೆ ಅಕ್ಕಿ ಹಾಕಿ 3 kg ಅಕ್ಕಿ ಹಾಕಿ ಅನ್ನ ಮಾಡಿ, ಒಳ್ಳೆ ತರಕಾರಿ, ಅದಕ್ಕೊಂಚೂರು ತುಪ್ಪ ಹಾಕ್ಬೇಕು, ಬಿಸಿ ಬಿಸಿ ತುಪ್ಪ ತಗೊಂಡು ಹೋಗ್ಬಿಟ್ಟು ದೇವಸ್ಥಾನದ ಹತ್ರ ಬಾಳೆ ಎಲೆ ಹಾಕಿ, ಯಾರಾದ್ರೂ ಬಡವರಿಗೆ ಇಲ್ಲ ವೃದ್ಧಾಶ್ರಮ, ವಯಸ್ಸಾದವರ ಸೇವೆ, ಬಿಸಿ 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 ಅಥವಾ ಆ ಸಾಂಬಾರ್ ಹಾಕಿ ಒಂದಿಷ್ಟು ತುಪ್ಪ ಹಾಕಿ ಸಂತೃಪ್ತಿ ಕಳಿಸಿ, ಅದ್ರ ಜೊತೆಲಿ ಒಂದು ಚಿಕ್ಕ ಲಾಡು, ಸ್ವೀಟ್ ಏನಾದ್ರೂ ಇಡ್ತಕ್ಕಂಥದ್ದು. ಇದು ಮಾಡ್ತಾ ಪ್ರತಿ ಶನಿವಾರ 5 ಜನಕ್ಕಾದ್ರೂ ಪೂರ್ಣ ಬೋಧನ ತೃಪ್ತಿ, ಹೊಟ್ಟೆ ತುಂಬಾ ಇರೋರ್ಗ್ ಕೊಡ್ಬೇಕು, ಇರೋರ್ಗಲ್ಲ, ಇಲ್ಲದಿರೋರ್ನ ನೋಡಿ ಹುಡ್ಕೊಂಡು ಹೋಗಿ, ವಯಸ್ಸಾದವರು, ನಿರ್ಗತಿಕರು, ಈ ತರದವ್ರಿಗೆ ಹೋಗಿ ಕೊಡತಕ್ಕಂಥದ್ದು ಮಾಡಿ. ನೀವು ಮಾಡಿ ಮತ್ತೆ ಅಷ್ಟೊಂದಿಲ್ಲ ಗುರುಗಳೇ, ದಿನ ಒಂದೊಂದು ಪ್ಯಾಕೆಟ್ ಬಿಸ್ಕೆಟ್ ತಗೊಂಡು, ಬ್ರೆಡ್ ತಗೊಂಡು, ಅರ್ಥ ಯಾರಾದ್ರು ಅದ್ರ ಜೊತೆ ಒಂದು ಜಾಮ್ ಪ್ಯಾಕೆಟ್ ಸಿಗುತ್ತೆ, ಬಡವ್ರು ಕೊಟ್ಟು ಒಂದು ಹೌಸ್ ಕೀಪಿಂಗ್, ಒಂದು ಸೆಕ್ಯೂರಿಟಿ ಏಜೆನ್ಸಿ ಕೆಲಸ ಮಾಡ್ತಿದ್ದಾನೆ, ATM ಗಳ ಹತ್ರ ಕೆಲಸ ಮಾಡ್ತಿರ್ತಾರೆ ಪಾಪ, ಅವ್ರಿಗೆ ಒಂದು 10,000, 12,000, 16,000, 10 ಅವರ್ 12 ಅವರ್ ಡ್ಯೂಟಿ ಕೊಟ್ಬಿಡು. ಒಂದು ಪಾನ್ ಬ್ರೆಡ್, ಒಂದು ಜಾಮ್ ಇರ್ತಾರೆ, ಇಲ್ಲ ಒಂದು ಬಿಸಿ 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 ಇಡ್ಲಿ, 2 ಇಡ್ಲಿ, ಚಟ್ನಿ, ವಡೆ, ಈ ತರದ್ದು. ಇಲ್ಲ ಚೋಚೋ ಬಾತ್, ಕೇಸರಿ ಬಾತ್, ಖಾರ ಬಾತ್, ಈ ತರದ್ದು. ನನ್ ಮಾತು ಕೇಳಿ ಮಾಡ್ತಾ ಬನ್ನಿ, ನೋಡಿ ಅಲ್ಲೊಂದು ಪವಾಡಗಳು ನಡೀತಕ್ಕಂಥದ್ದು. ಎಷ್ಟು ತೃಪ್ತಿ. ಅನ್ನಬ್ರಹ್ಮ ಕರಳಿನಲ್ಲಿ ಇರ್ತಾನೆ ಶನಿ, ಅದಕ್ಕೆ ಕರಳು ಕೆಡ್ತು ಎಲ್ಲಾ ಕಾಯಿಲೆ ಕೆಡ್ತು, ನರ ದೌರ್ಬಲ್ಯ, ಇನ್ನೊಂದು ನರಗಳಲ್ಲೇ ನಾವು ತಿಂದಿರೋ ಶಕ್ತಿ ಹೋಗೋದು. ಅದಕ್ಕೆ ನರಗಳು ವೀಕ್ ಆಯ್ತು ಅಂದ್ರೆ ಎಲ್ಲಾ ವೀಕ್ ಆಯ್ತು ಅಂತಕ್ಕಂಥದ್ದು. ಅಷ್ಟು ಮಾಡಿ ಒಳ್ಳೇದಾಗ್ಲಿ ಅಂತ